ಸದ್ಯದಲ್ಲೇ ಕಾರು ಸಾಮ್ರಾಟ ದೇಶವಾಗಲಿದೆ ಭಾರತ. ವಿದೇಶಿ ಕಂಪನಿಗಳಿಗೆ ಶುರುವಾಗಿದೆ ನಡುಕ. ವಿಶ್ವದ ಅತಿ ದುಬಾರಿ ಕಾರುಗಳು ಅಂದರೆ ನೆನಪಾಗೋದು ಟೆಸ್ಲಾ, ಮರ್ಸಿಡಿಸ್, ಟೊಯಾಟೋ, ಬಿಎಂಡಬ್ಲ್ಯೂ, ಹೋಂಡಾ, ರೋಲ್ಸ್ ರಾಯ್ಸ್ ಇಂತಹ ಕಾರುಗಳು. ಚೀನಾ, ಜರ್ಮನಿ, ಅಮೆರಿಕ, ಜಪಾನ್ ದೇಶಗಳು ಕಾರು ತಯಾರಿಕೆಯಲ್ಲಿ ಮುಂಚೂಣಿಯಲ್ಲಿರೋ ದೇಶಗಳು. ಆದರೆ ಈ ದೇಶಗಳಿಗೆ ಈಗ ಭಾರತ ಸವಾಲು ಒಡ್ತಾ ಇದೆ. ಭಾರತದ ಬೇರೆ ಬೇರೆ ಕಾರು ಉತ್ಪಾದಕ ಕಂಪನಿಗಳು ತಯಾರಿಸಿರೋ ಎಲೆಕ್ಟ್ರಾನಿಕ್ ಕಾರುಗಳಿಂದಾಗಿ ಈ ವಿದೇಶಿ ದೈತ್ಯ ಕಾರು ಕಂಪನಿಗಳು ಬೆಚ್ಚಿಬಿದ್ದಿವೆ. ಅದರಲ್ಲೂ ಭಾರತದ ಟಾಟಾ ಮೋಟಾರ್ಸ್ ಮತ್ತು ಮಹೀಂದ್ರಾ ಕಂಪನಿಯ ಕಾರುಗಳು ವಿದೇಶಿ ಕಂಪನಿಗಳ ನಿದ್ದೆಗೆಡಿಸಿವೆ. ಈ ಆತಂಕಕ್ಕೆ ಹಲವು ಕಾರಣಗಳಿವೆ. ಭಾರತದಲ್ಲಿ ತಯಾರಾಗ್ತಾ ಇರೋ ಕಾರುಗಳ ಸಂಖ್ಯೆ ಗಣನೀಯವಾಗಿ ಹೆಚ್ಚುತ್ತಾ ಇದೆ. ಭಾರತ ಇವತ್ತು ವಿಶ್ವದ 3ನೇ ಅತಿದೊಡ್ಡ ಆಟೋಮೊಬೈಲ್ ಮಾರುಕಟ್ಟೆ ಅನ್ನಿಸಿಕೊಂಡಿದೆ. 150 ಕೋಟಿ ಜನಸಂಖ್ಯೆಯ ಭಾರತದಲ್ಲಿ ಗ್ರಾಹಕರ ಖರೀದಿ ಶಕ್ತಿಯು ಹೆಚ್ಚಾಗ್ತಾ ಇದೆ. ನಮ್ಮ ದೇಶದಲ್ಲಿ ಪ್ರತಿ 1000 ಮಂದಿಗೆ ಕೇವಲ 50 ಜನರ ಹತ್ರ ಮಾತ್ರ ಕಾರಿದೆ. ಅಂದರೆ ಕಾರು ಮಾರ್ಕೆಟ್ ಬೆಳವಣಿಗೆಗೆ ಅಗಾಧ ಅವಕಾಶ ಇದೆ. ಹೀಗಿರುವಾಗ ಭಾರತ ಕಂಪನಿಗಳು ಇತ್ತೀಚೆಗೆ ತಯಾರಿಸಿರೋ ಎಲೆಕ್ಟ್ರಾನಿಕ್ ವಾಹನಗಳು ಅತ್ಯಂತ ಜನಪ್ರಿಯತೆಯನ್ನ ಗಳಿಸ್ತಾ ಇದೆ. ವಿದೇಶಿ ಕಂಪನಿಗಳ ಬೆಕ್ಕಸ ಬೆರಗಾಗಿ ನೋಡುವಂತೆ ಮಾಡಿದೆ. ಅದರಲ್ಲೂ ಮುಖ್ಯವಾಗಿ ಟಾಟಾ ಮತ್ತು ಮಹೀಂದ್ರಾ ಇವಿ ಕಾರುಗಳ ಉತ್ಪಾದನೆಯಲ್ಲಿ ಸಾಕಷ್ಟು ಮುಂದೆ ಸಾಗಿವೆ. ಟಾಟಾ ಮೋಟಾರ್ಸ್ನ ಪಾರುಪತ್ಯ. ಟಾಟಾ ಕಂಪನಿ ಭಾರತದ ಇವಿ ಕ್ರಾಂತಿಯ ಮುಂಚೂಣಿಯಲ್ಲಿದೆ. ಇವರು ಕೇವಲ ಕಾರುಗಳನ್ನು ತಯಾರಿಸುತ್ತಿಲ್ಲ, ಬದಲಾಗಿ ಪೂರ್ಣ ಪ್ರಮಾಣದ ಇಕೋಸಿಸ್ಟಮ್ ಅನ್ನ ಸೃಷ್ಟಿಸ್ತಾ ಇದ್ದಾರೆ. ನೆಕ್ಸಾನ್ ಇವಿ, ಟಿಗೋರ್ ಇವಿ ಮತ್ತು ಪಂಚ್ ಇವಿಗಳಂತಹ ಮಾದರಿಗಳ ಮೂಲಕ ಟಾಟಾ ಕಂಪನಿ ಭಾರತೀಯ ರಸ್ತೆಗಳಿಗೆ ಮತ್ತು ಕುಟುಂಬಗಳಿಗೆ ಹೊಂದುವಂತಹ ವಾಹನಗಳನ್ನ ಪರಿಚಯಿಸ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಚಾರ್ಜಿಂಗ್ ಸ್ಟೇಷನ್ಗಳ ಜಾಲ ಮತ್ತು ಸ್ಥಳೀಯ ಉತ್ಪಾದನೆಯಿಂದಾಗಿ ಟಾಟಾ ಇಂದು ಭಾರತೀಯರ ಮೊದಲ ಆಯ್ಕೆ ಅನ್ನಿಸಿಕೊಂಡ್ಬಿಟ್ಟಿದೆ. ಮಹೀಂದ್ರಾ ಕೂಡ ಹಿಂದೆ ಬಿದ್ದಿಲ್ಲ. ಭಾರತದ ಮತ್ತೊಂದು ದೇಶಿ ಕಂಪನಿ ಮಹೀಂದ್ರಾ ಮೋಟಾರ್ಸ್. ತನ್ನ ರಗಡ್ ಎಸ್ಯುವಿಗಳಿಗೆ ಇದು ಹೆಸರಾಗಿದೆ. ಆದರೆ ಈಗ ಅವರು ಬಾರ್ನ್ ಎಲೆಕ್ಟ್ರಿಕ್ ಪ್ಲಾಟ್ಫಾರ್ಮ್ ಅಡಿ ಎಕ್ಸ್ಯುವಿ E8 ಮತ್ತು ಎಕ್ಸ್ಯುವಿ E9 ನಂತಹ ಪ್ರೀಮಿಯಂ ಇವಿಗಳನ್ನ ಹೊರತರುತ್ತಿದ್ದಾರೆ. ಭಾರತೀಯ ರಸ್ತೆಗಳ ಪರಿಸ್ಥಿತಿ ಮತ್ತು ಗ್ರಾಹಕರ ಅಗತ್ಯಗಳನ್ನ ಗಮನದಲ್ಲಿಟ್ಟುಕೊಂಡು ಇವರು ತಮ್ಮ ಕಾರ್ಯತಂತ್ರವನ್ನ ರೂಪಿಸಿದ್ದಾರೆ. ಚೀನಾ, ಜಪಾನ್ ಕಾರು ತಯಾರಿಕರಿಗೆ ನಡುಕ. ಚೀನಾ ವಿಶ್ವದ ಅತಿ ದೊಡ್ಡ ಇವಿ ಕಾರು ತಯಾರಕ ದೇಶವಾಗಿತ್ತು. ಆದರೆ ಭಾರತ ಈಗ ಕೇವಲ ಚೀನಾದಿಂದ ಬಿಡಿಭಾಗಗಳನ್ನ ಖರೀದಿಸುವುದನ್ನ ನಿಲ್ಲಿಸಿಬಿಟ್ಟಿದೆ. ತಾನೇ ತಯಾರಿಸಲು ಶುರು ಮಾಡಿದೆ. ಚೀನಾ ಕಾರುಗಳು ವೇಗಕ್ಕೆ ಹೆಸರುವಾಸಿ, ಆದರೆ ಗುಣಮಟ್ಟ ಅಷ್ಟಕ್ಕಷ್ಟೇ. ಆದರೆ ಭಾರತದ ಕಂಪನಿಗಳು ಈ ಗುಣಮಟ್ಟಕ್ಕೆ ಒತ್ತು ನೀಡ್ತಾ ಇವೆ. ಜೊತೆಗೆ ವಿಶ್ವಾಸಾರ್ಹತೆ ಭಾರತೀಯ ಕಂಪನಿಗಳು ಬಹುದೊಡ್ಡ ಪ್ಲಸ್ ಪಾಯಿಂಟ್ ಆಗಿದೆ. ಜಪಾನ್ನ ಟೊಯೋಟಾ ಮತ್ತು ಸುಜುಕಿ ಕಂಪನಿಗಳು ಈಗಲೂ ಹೈಬ್ರಿಡ್ ತಂತ್ರಜ್ಞಾನಕ್ಕೆ ಹೆಚ್ಚಿನ ಒತ್ತನ್ನ ನೀಡ್ತಿವೆ. ಆದರೆ ಭಾರತ ನೇರವಾಗಿ ಪೂರ್ಣ ಪ್ರಮಾಣದ ಎಲೆಕ್ಟ್ರಿಕ್ ವಾಹನಗಳತ್ತ ಮುಖ ಮಾಡಿದೆ. ಇದು ಜಪಾನಿನ ಕಂಪನಿಗಳಿಗಂತೂ ಆತಂಕ ತಂದಿದೆ. ಭಾರತದ ಅಜೇಯ ಅಸ್ತ್ರವೇ ಕಾರುಗಳ ಬೆಲೆ. ಭಾರತದ ಮಾರುಕಟ್ಟೆಯಲ್ಲಿ ಗೆಲ್ಲಲು ಇರುವ ಏಕೈಕ ಸೂತ್ರವೆಂದರೆ ವಾಹನಗಳ ಬೆಲೆ. ಭಾರತೀಯ ಕಂಪನಿಗಳು 8 ರಿಂದ 15 ಲಕ್ಷ ರೂಪಾಯಿಗಳ ವ್ಯಾಪ್ತಿಯಲ್ಲಿ ಇವಿಗಳನ್ನು ನೀಡುತ್ತಿವೆ. ಆದರೆ ಟೆಸ್ಲಾದಂತಹ ವಿದೇಶಿ ಕಂಪನಿಗಳ ಕಾರುಗಳು 30 ಲಕ್ಷಕ್ಕಿಂತ ಹೆಚ್ಚಿನ ಬೆಲೆ ಹೊಂದಿವೆ. ಭಾರತದ ಗ್ರಾಹಕರು ಐಷಾರಾಮಿ ಸೌಲಭ್ಯಗಳಿಗಿಂತ ಹೆಚ್ಚಾಗಿ ಕೈಗೆಟುಕುವ ದರ ಮತ್ತು ಕಡಿಮೆ ನಿರ್ವಹಣಾ ವೆಚ್ಚಕ್ಕೆ ಆದ್ಯತೆಯನ್ನ ನೀಡುತ್ತಾರೆ. ವಿದೇಶಿ ಕಂಪನಿಗಳು ಇದನ್ನ ಇನ್ನೂ ಅರ್ಥ ಮಾಡಿಕೊಂಡಂತಿಲ್ಲ. ಭಾರತದ ಬೆಳವಣಿಗೆಗೆ ಮೇಕ್ ಇನ್ ಇಂಡಿಯಾ ಬೆಂಬಲ. ಭಾರತ ಸರ್ಕಾರ ವಿದೇಶಿ ಕಾರುಗಳ ಮೇಲೆ ಭಾರಿ ಆಮದು ಸುಂಕವನ್ನ ವಿಧಿಸುವ ಮೂಲಕ ಮೇಕ್ ಇನ್ ಇಂಡಿಯಾ ನೀತಿಗೆ ಒತ್ತು ನೀಡುತ್ತಿದೆ. ಬ್ಯಾಟರಿ ಉತ್ಪಾದನೆಯಲ್ಲೂ ಭಾರತ ಈಗ ಸ್ವಾವಲಂಬಿಯಾಗಲು ಪ್ರಯತ್ನಿಸ್ತಾ ಇದೆ. ಇತ್ತೀಚಿನ ಭಾರತ ಅಮೆರಿಕ ವಾಣಿಜ್ಯ ಒಪ್ಪಂದದ ಪ್ರಮುಖ ವಿಷಯಗಳ ಪೈಕಿ ಇದೂ ಒಂದಾಗಿತ್ತು. ಅಮೆರಿಕದ ಮೇಲಿನ ಕಾರುಗಳ ಸುಂಕವನ್ನು ಭಾರತ ಇದೀಗ ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡಿದೆಯಾದರೂ ಭಾರತದ ಕಾರುಗಳ ಬೆಲೆಗಿಂತ ದುಬಾರಿಯಾಗಿಯೇ ಇರುವಂತೆ ನೋಡಿಕೊಂಡಿದೆ.
ಇನ್ನು ಸರ್ಕಾರದ ವಿವಿಧ ಸವಲತ್ತುಗಳನ್ನು ಬಳಸಿಕೊಳ್ಳಲು ಟೆಸ್ಲಾ ಕಂಪನಿ ಭಾರತದಲ್ಲಿ ಹೂಡಿಕೆ ಮಾಡಲು ಮತ್ತು ಕಾರ್ಖಾನೆಗಳನ್ನ ಸ್ಥಾಪಿಸಲು ಮುಂದಾಗಿದೆ. ಒಟ್ಟಾರೆಯಾಗಿ ಭಾರತದ ಇವಿ ಕಾರುಗಳು ಈಗ ಜಗತ್ತಿನ ದಿಗ್ಗಜ ಕಂಪನಿಗಳ ನಿದ್ದೆ ಕೆಡಿಸಿರೋದಂತೂ ಸತ್ಯ. ಮುಂದಿನ ದಿನಗಳಲ್ಲಿ ಭಾರತ ಜಗತ್ತಿನ ಅತಿದೊಡ್ಡ ಕಾರು ತಯಾರಿಕಾ ದೇಶವಾಗಿ ಹೊರಹೊಮ್ಮುವುದು ನಿಶ್ಚಿತ ಅನ್ನೋದು ಪಂಡಿತರ ಅಭಿಪ್ರಾಯವಾಗಿದೆ.